ಯಾವುದೇ ಕಷ್ಟ ಬಂದರೂ ತನ್ನ ಗುರಿಯನ್ನು ಬಿಡುವುದಿಲ್ಲ. ಅಂದರೆ ಸಮಾಜದಲ್ಲಿ ಸಮಸ್ಯೆಗಳು ಎಷ್ಟೇ ಇರುತ್ತೆ, ಅದನ್ನ ಯೋಚನೆ ಮಾಡ್ಕೊಂಡು ನಾವು ಆಲೋಚನೆ ಮಾಡ್ಕೊಂಡು ಕೂತಿದ್ರೆ ಮುಂದೆ ಏನು ಮಾಡೋಕ್ಕಾಗಲ್ಲ. ಅದನ್ನ ಯೋಚನೆ ಮಾಡೋದನ್ನ ಬಿಟ್ಟು ಆಸಕ್ತಿ ಏನು ಮಾಡಬೇಕು ಅದ್ರ ಮೇಲೆ ಆಸಕ್ತಿ ವಹಿಸಿದ್ರೆ ನಾವು ಮುಂದೆ ಹೋಗೋಕ್ಕೆ ಮುಂದೆ ಗುರಿ ತಲುಪೋಕ್ಕಾಗುತ್ತೆ. ಸೆಕೆಂಡ್ ಒನ್, ನವೀನ ಮತ್ತು ಸೃಜನಶೀಲತೆ. ಸಮಸ್ಯೆಗಳಿಗೆ ಹೊಸ ಆಲೋಚನೆಗಳನ್ನು ಮತ್ತು ವಿಭಿನ್ನ ಪರಿಹಾರಗಳನ್ನು ಕಂಡುಹಿಡಿಯುವ ಸಾಮರ್ಥ್ಯ ಹೊಂದಿರುತ್ತದೆ. ಅಂದರೆ ಇವಾಗ ಅದಾಗ್ಬಿಡುತ್ತೆ, ಇದು ಮಾಡಿದ್ರೆ ಕಾಫಿ ಟೀ ಮಾಡಿದ್ರೆ ಅವಮಾನ ಆಗುತ್ತೆ, ಆ ಥರ ಎಲ್ಲ ಅನ್ಕೋಬಾರ್ದು. ಯಾಕಂದರೆ ಏನಾಗುತ್ತೆ ಅದನ್ನ ಯೋಚನೆ ಮಾಡಿಕೊಂಡು ಈ ಥರ ಮಾಡಿದ್ರೆ ಏನಾಗುತ್ತೆ, ಕಾಫಿ ಟೀ ಮಾಡಿದ್ರೆ ಏನಾಗುತ್ತೆ, ಪೆನ್ನುಗಳು ಚಿಕ್ಕ ಚಿಕ್ಕ ವಸ್ತುಗಳನ್ನ ಮಾಡಿದ್ರೆ ಏನು ಬೆನಿಫಿಟ್ ಬರುತ್ತೆ ಅಂತ ಯೋಚನೆ ಮಾಡಿಕೊಂಡು ಮಾಡಬೇಕು. ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸುವುದು. ಲಭ್ಯವಿರುವ ಕಡಿಮೆ ಸಂಪನ್ಮೂಲಗಳನ್ನು ಉತ್ತಮವಾಗಿ ಬಳಸಿಕೊಂಡು ಗುರಿ ಸಾಧಿಸುವ ಗುಣ. ಅದೇ ಕಡಿಮೆ ಬೆಲೆಯಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ತಗೊಂಡು ಮಾಡಬೇಕು. ಅದರಿಂದ ನಮಗೆ ಅದನ್ನ ಕಡಿಮೆ ವಸ್ತುಗಳನ್ನ ತಗೊಂಡು ಅದರಿಂದ ಎಷ್ಟು ಇವಾಗ ₹1 ಇದ್ದರೆ ₹2 ಮಾಡೋದು, 50 ಪೈಸೆ ಇದ್ದರೆ ₹1 ಮಾಡೋದು, ಆ ಥರ ಮಾಡಿಕೊಂಡು ನಾವು ಮುಂದೆ ಏನು ಮಾಡಬೇಕು ಅಂತ ಗುರಿನ ಇದು ಮಾಡ್ಬೋದು. ದೃಢ ಸಂಕಲ್ಪದ ನಿರಂತರ ಪ್ರಯತ್ನಶೀಲ. ಅಡೆತಡೆಗಳು ಬಂದರೂ ಪ್ರಯತ್ನವನ್ನು ನಿಲ್ಲಿಸದೆ ನಿರಂತರವಾಗಿ ಮುಂದುವರಿಯುವ ವ್ಯಕ್ತಿ. ಆದ್ರೆ ಏನು ಅಡೆತಡೆ ಆಗ್ಬೋದು ಅಥವಾ ಇದು ಮಾಡಿದ್ರೆ ಏನು ಅಡೆತಡೆ ಆಗ್ಬಿಡುತ್ತೋ ಅಂತ ಯೋಚನೆ ಮಾಡೋದನ್ನ ಬಿಟ್ಟು ಏನೇ ಆಗಲಿ ನಾನು ಮುಂದೆ ನಿಂತು ಮಾಡ್ತೀನಿ ಅನ್ನೋದು ಛಲ ಇರಬೇಕು ಮತ್ತು ಧೈರ್ಯ ಇರಬೇಕು. ಅದಿದ್ದರೆ ಮಾತ್ರ ನಾವು ಮುಂದೆ ಇರೋದು ಮಾಡಬೇಕು. 5ನೇದು, ಅಪಾಯವನ್ನು ಸ್ವೀಕರಿಸುವವರು. ಸಮಾಜದಲ್ಲಿ ಅಪಾಯ ಅನ್ನೋದು ಎಲ್ಲರಿಗೂ ಕಾಮನ್ ಆಗ್ತಿದೆ. ಅಪಾಯ ಬರುತ್ತೆ, ಅದು ಮಾಡಿದ್ರೆ ಅಪಾಯ ಆಗುತ್ತೆ ಅಥವಾ ಏನಾದರೂ ಆಗ್ಬಿಡುತ್ತೆ. ಇವಾಗೆಲ್ಲ ರೋಡ್ ದೊಡ್ಡದು ಮಾಡೋಕ್ಕೆ ಓಡಾಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಅಂಗಡಿಗೆ ಫುಟ್ಪಾತ್ ಮೇಲೆ ಅಂಗಡಿ ಇಟ್ಕೊಂಡ್ರೆ ಅದಕ್ಕೆ ತುಂಬ ಅಪಾಯ ಆಗ್ತಿದೆ, ಅವ್ರಿಗೆ ತೊಂದರೆ ಕೂಡ ಆಗ್ತಿದೆ. ಅದರಿಂದ ಅವ್ರಿಗೆ ಕಷ್ಟ ಆಗ್ತಿದೆ. ಅಪಾಯ ಬಂದ್ಬಿಡುತ್ತೆ ಅಂತ ಅಲ್ಲೇ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಏನಾದರೂ ಒಂದು ಮಾಡಿದ್ರೆ ತಾನೇ ಮುಂದೆ ಬರಬೇಕು. ಅಪಾಯ ಬರುತ್ತೆ ಅಂತ ಅಲ್ಲೇ ಇರಬಾರ್ದು. ಕ್ರಿಯಾಶೀಲ ಮತ್ತು ದೂರದೃಷ್ಟಿ ಉಳ್ಳವರು. ಕೇವಲ ಯೋಚನೆ ಮಾಡುವುದಲ್ಲ, ಅದನ್ನು ಕಾರ್ಯರೂಪಕ್ಕೆ ತರುತ್ತದೆ ಹಾಗೂ ಲಭ್ಯತೆ ಬಗ್ಗೆ ಸ್ಪಷ್ಟ ದೃಷ್ಟಿಕೋನ ಹೊಂದಿರುತ್ತಾರೆ. ಯೋಚನೆ ಮಾಡ್ಕೊಂಡು ಇರಬಾರ್ದು, ಅದನ್ನ ಕಾರ್ಯರೂಪಕ್ಕೂ ಸಹ ತರಬೇಕು. ನಾವು ಕಾರ್ಯರೂಪಕ್ಕೂ ಸಹ ತರಬೇಕು.